ಏಪ್ರಿಲ್ 29ರಂದು ಜಿಲ್ಲಾ ಬಸವ ಜಯಂತಿ ಸಮಿತಿ ವತಿಯಿಂದ ಬಸವ ಜಯಂತಿ ಹಮ್ಮಿಕೊಂಡಿದ್ದಾರೆ. ಆದರೆ ಈ ಜಯಂತಿಯು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ಮಾಡುತ್ತಿದ್ದಾರೆ ಎಂದು ಬಿಂಬಿಸುತ್ತಾರೆ ಎಂದು ತಾಲೂಕು ವೀರಶೈವ ಲಿಂಗಾಯತ ಸಮಾಜದ ತಾಲೂಕು ಅಧ್ಯಕ್ಷರಾದ ಸಂಜೀವ್ ಕುಮಾರ್ ಪಾಟೀಲ್ ಆರೋಪಿಸಿದ್ದಾರೆ. ಚಿಂಚೋಳಿ ಪಟ್ಟಣದ ಪೋಲಕ್ಪಲ್ಲಿ ಹೊರವಲಯದ ಪ್ರವಾಸಿ ಮಂದಿರದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚಿಂಚೋಳಿಯಲ್ಲಿ ಇಂದು ಜಿಲ್ಲಾ ಬಸವ ಜಯಂತಿಯ ಉತ್ಸವ ಸಮಿತಿ ಅಧ್ಯಕ್ಷರಾದ ಎಂ.ವೈ. ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಈ ಸಭೆಯಲ್ಲಿ ತಾಲೂಕು ಲಿಂಗಾಯತ ಸಮಾಜದ ತಾಲೂಕು ಪದಾಧಿಕಾರಿಗಳಿಗೆ ಹಾಗೂ ಇನ್ನು ಉಳಿದ ಬಸವಪರ ಸಂಘಟನೆಗಳಿಗೆ ಜಿಲ್ಲಾ ಬಸವ ಜಯಂತಿ ಅಧ್ಯಕ್ಷ ಸಭೆ ಇದೆ ಎಂದು ಹೇಳಿಲ್ಲ. ಈ ಸಭೆ ಬ್ಯಾನರ್ ನೋಡಿದರೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾಧ್ಯಕ್ಷರ ಫೋಟೋ ಮತ್ತು ಚಿಂಚೋಳಿ ತಾಲೂಕು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷರ ಫೋಟೋ ಹಾಕಿಕೊಂಡು ಸಭೆಯನ್ನು ಮಾಡಿದ್ದಾರೆ. ಇದಕ್ಕೆ ತಾಲೂಕು ವೀರಶೈವ ಲಿಂಗಾಯತರ ಸಮಾಜದ ತಾಲೂಕು ಘಟಕ ವತಿಯಿಂದ ಖಂಡಿಸುತ್ತೇವೆ. ಏಕೆಂದರೆ ಜಿಲ್ಲಾ ಬಸವ ಜಯಂತಿ ಕಾರ್ಯಕ್ರಮವು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ಮಾಡುತ್ತಿಲ್ಲ. ಈ ಜಯಂತಿಯು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮತ್ತು ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜ ಹಾಗೂ ಅನೇಕ ಬಸವಪರ ಸಂಘಟನೆಗಳು ಸಂಯುಕ್ತ ಆಶ್ರಯದಲ್ಲಿ ಮಾಡುತ್ತಿದ್ದಾರೆ ಎಂದರು. ಜಯಂತಿ ಇವರು ಹೆಂಗ್ ಮಾಡತ್ತಾರ ಜಯಂತಿ ಅಂದ್ರ ಇಲ್ಲಿ ಚಿಂಚೋಳಿದಾಗ ಸಭೆ ಇಟ್ರ ಅಂತ ಹೇಳ್ಯಾರ. 2 ದಿವಸ ಹಿಂದೆ ಸಭೆ ಇಟ್ರ ಅಂತ ಹೇಳ್ಯಾರ. ಸ್ವಾಗತ ಸಮಿತಿ ಅಧ್ಯಕ್ಷ ಆಗಿದ್ದವ್ರು ಯಾರಿಗೆ ಕಾಂಟ್ಯಾಕ್ಟ್ ಮಾಡಿಲ್ಲ. ಓನ್ಲಿ ಅಖಿಲ ಭಾರತ ಮಹಾಸಭಾ. ಏನ್ ಅಖಿಲ ಭಾರತ ಮಹಾಸಭಾನೇ ಜಿಲ್ಲಾದಾಗ ಕರ್ನಾಟಕದಾಗ ಕಾಣತ್ತದೇನು? ಇವತ್ತು ಹೆಂಗ್ ಮಾಡತ್ತಾರ ಅಂದ್ರೆ ಬ್ಯಾನರ್ ಹಾಕ್ಯಾರ. ಬ್ಯಾನರ್ ಯಾರು ಹಾಕ್ಯಾರ? ಶರಣು ಮೋದಿ, ಎಂ.ಬಿ. ಪಾಟೀಲ್, ಚಿಂಚೋಳಿ ಅಧ್ಯಕ್ಷ. ಯಾಕೆ ಅವ್ರಲಿಂದ ಜಯಂತಿ ಅಲ್ಲತ್ತದ ಅಲ್ಲಿ ಗುಲ್ಬರ್ಗದ ಡಿಸ್ಟಿಕ್ದಾಗ ಘಟ ನಾಯಕರ. ಇವತ್ತು ನಮ್ ಜಿಲ್ಲಾಧ್ಯಕ್ಷರು ಬಿ ಅರುಣ್ ಕುಮಾರ್ ಪಾಟೀಲ್ ಅವರ. ಅವ್ರು ನಾವು ಬಿ ಏನು ಕಮ್ಮಿಲ್ಲ, ವೀರಶೈವ ಸಮಾಜ ಅಂತ ನಾವು ಬಿ ಏನು ಕಮ್ಮಿಲ್ಲ. ಹಾಗಾಗಿ ನಾವು ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರಿಗೆ ಹೇಳ್ತೀವಿ, ಸರ್ ನೀವು ಜಯಂತಿ ಮಾಡ್ಲತ್ರಿ, ಎಲ್ಲರಿಗೂ ಒಗ್ಗಟ್ಟಾಗಿ ತಗೋರಿ. ಯಾಕಂದ್ರೆ ನೀವು ಅಧ್ಯಕ್ಷ ಮಾಡ್ಯಾರ ಅಂದ್ರೆ ಬಲಿಕ ಬಕ್ರೆ ನೀವು ಅದ ಬೇಡ ಏನ್ರಿ. ಜಯಂತಿ ಮಾಡ್ಲತ್ತಾರ ಅಂದ್ರೆ ಎಲ್ಲರಿಗೆ ಒಗ್ಗಟ್ಲಿಂದ ತಗೋರಿ. ತಗೊಂಡೇನದ 29ನೇ ತಾರೀಕು ಏನ್ ಕಾರ್ಯಕ್ರಮ ಜಿಲ್ಲಾ ಮಟ್ಟದಾಗ ಮಾಡ್ಲತ್ರಿ, ಅದು ಸಕ್ಸಸ್ ಆಗ್ಬೇಕು, ಅದ್ದೂರಿ ಆಗ್ಬೇಕಾದ್ರ ತಾವು ಯಾರಿಗಾದ್ರೂ ಕೇರ್ಲೆಸ್ ಮಾಡಿ ಬಿಡೋದು ಬೇಡ. ಯಾಕಂದ್ರೆ ಇವತ್ತು ಸಭೆ ಮಾಡ್ಲತ್ತೀರಿ ಅಂದ್ರೆ ನಮ್ ಗಮನಕ್ಕಿಲ್ಲ. ಇಲ್ಲಿ ಯಾರೋ ಬೇರೆ ಹೇಳ್ತಾರ ಅಂದ್ರೆ ನಾವು ಕೇಳಲ್ಲ. ಯಾಕಂದ್ರೆ ನೀವು ಚಿಂಚೋಳಿ ಈಗ ಒಂದ್ ಚಿಂಚೋಳಿ ಆಗ್ಯಾವ, ಬೇರೆ ತಾಲೂಕದಾಗ ನೀವು ಹೋಲತ್ತೀರಿ ಸಭೆ ಮಾಡ್ಲತ್ತೀರಿ ಅಂದ್ರ ಪೈಲೆ ಕೇಳ್ಕೋರಿ ಯಾರ್ಯಾರ ತಾಲೂಕಾ ಅಧ್ಯಕ್ಷರ ಏನಿಲ್ಲ. ಎಲ್ಲರ ಗಮನಕ್ಕೆ ಅಧ್ಯಕ್ಷರಿಗೆ ನಾವು ಇವತ್ತು ಹೊಂಟಿವ ಅಂತ ಎಲ್ಲರಿಗೆ ಫೋನ್ ಮಾಡ್ರಿ. ಚಿಂಚೋಳಿ ಆಗಿದ್ದ ಘಟನೆ ಮುಂದೆ ಬೇರೆ ತಾಲೂಕಾದಾಗ ಆಗ್ಬಾರ್ದಂತ ಇವತ್ತು ನಾವು ವೀರಶೈವ ಸಮಾಜದಿಂದ ಒಂದು ಮನವಿ ಮಾಡ್ಲತ್ತೀನಿ. ಬೇರೆ ತಾಲೂಕದಾಗ ಹೋದ್ರು ಬಿ ವೀರಶೈವ ಸಮಾಜ ಆಗಿರ್ಬೋದು, ಬಸವ ಸೇವಾ ಸಮಿತಿದವ್ರು ಇರ್ಬೋದು, ರಾಷ್ಟ್ರೀಯ ಬಸವ ದಳದವ್ರು ಇರ್ಬೋದು, ಅಕ್ಕ ಮಾದೇವಿ ಇರ್ಬೋದು, ಎಲ್ಲಾ ಅಧ್ಯಕ್ಷರಿಗೆ ಒಂದ್ ಗಮನ ಕೊಟ್ಟು ನೀವು ಹೋಗಿ ಕೂಡ್ಸಿ ಎಲ್ಲರಿಗೆ ಕುಂತು ಹಿಂಗ್ 29ನೇ ತಾರೀಕು ಕಾರ್ಯಕ್ರಮ ಅದ ಅಂತ ಹೇಳಿ ಒಗ್ಗಟ್ಲಿಂದ ಮಾಡ್ರಿ ಅಂತ ನಾವು ಚಿಂಚೋಳಿ ವೀರಶೈವ ಸಮಾಜದಿಂದ ಮತ್ತು ನಮ್ಮ ಮುಖಂಡರಿಂದ ನಾವು ಮನವಿ ಮಾಡ್ಲತ್ತೀವಿ. ಪತ್ರಿಕಾಗೋಷ್ಠಿಯಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಹಿರಿಯ ಮುಖಂಡರಾದ ರೇವಣಸ್ತಪ್ಪ ದಾದಾಪುರ್, ವಿಜಯಕುಮಾರ್ ಬೆಳಕೇರಿ, ಉಮಾ ಪಾಟೀಲ್, ಬೇಡಜಂಗಮದ ತಾಲೂಕು ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ ಉಡುಪಿ, ವೀರಶೆಟ್ಟಿ ಮಗಿ, ಶಿವಶರಣಪ್ಪ ಡೆಂಗಿ, ಸಂಪತ್ ಮುಸ್ತ್ರಿ, ಸಂತೋಷ್ ಪಾಟೀಲ್, ವೀರೇಶ್ ಪಾಟೀಲ್ ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿದ್ದರು. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.